ಹಲೋ ಹಲೋ, ನಾನು ಕಿಶೋರ್ ಮಾತಾಡ್ತಾ ಇದ್ದೀನಿ. ಒಂದು ಮುಖ್ಯವಾದ ವಿಷಯ. ಹಲೋ ಹಲೋ, ನಾನು ಕಿಶೋರ್ ಮಾತಾಡ್ತಾ ಇದ್ದೀನಿ. ಸರ್, ನೀವು ಹೇಗಿದ್ದೀರಾ ಸರ್? ನೀವು ಇಷ್ಟೊತ್ತಲ್ಲಿ ನಮಗೆ ಫೋನ್ ಮಾಡಿದ್ದು? ಒಂದು ಮುಖ್ಯವಾದ ವಿಷಯ. ನೀವ್ಯಾರು? ಇವನ ಎತ್ತ ತಾಯಿ ನಮ್ಮ ನೋಡಮ್ಮ, ನನ್ನ ಕಣ್ಣು ಮುಂದೆ ಹೆಂಗ್ ಏನ್ ಹೆಸರು? ಮನೀಶ್ ಅಂತ. ಹೊಸ ಬಟ್ಟೆ ಹಾಕೊಂಡಿದ್ದಾರೆ. ಎಲ್ಲಿಗಾದ್ರೂ ಹೊರಟಿದ್ರ? ನಿನ್ನೆ ಮದುವೆ ಆಯ್ತು. ನಿನ್ನೆ ರಾತ್ರಿ ಸೋಮನ ಇತ್ತು. ಹೊಸ ಬಟ್ಟೆ ಹಾಕೊಂಡಿದ್ದ, ಅದೆಲ್ಲಿಗೂ ಹೊರಟಿದ್ದ. ನಿನ್ನೆ ಮದುವೆ ಆಯ್ತಾ? ಮದುಮಗಳಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಗೀತಾ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್? ನಮ್ಮ ಮದ್ವೆ ಆಗಿ ಇನ್ನು 24 ಗಂಟೆನೂ ಆಗಿಲ್ಲ. ನಿನ್ನೆ ರಾತ್ರಿ ಮನೀಶ್ ಮಾತಾಡ್ತಿದ್ ರೀತಿ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿತ್ತು. ನಾವಿಬ್ರು ಬೇಗ ದೂರ ಆಗ್ತೀವೇನೋ ಅಂತ. ಆದ್ರೆ ಇಷ್ಟು ಬೇಗ ಅವ್ರ ಸತ್ ನನ್ನಿಂದ ದೂರ ಆಗ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಮದ್ವೆ ಅನ್ನೋದು ಜೀವನ್ ಪೂರ್ತಿ ಜೊತೆಯಾಗಿರೋ ಕಾಂಟ್ರಾಕ್ಟ್. ನೀವಿಬ್ರು ನಿನ್ನೆ ಬೆಳಗ್ಗೆ ತಾನೇ ಮದ್ವೆ ಆಗಿದ್ರಿ. ಮತ್ ನಾವಿಬ್ರು ದೂರ ಆಗ್ತೀವಿ ಅಂತ ನಿಮ್ಗೆ ಯಾಕೆ ಅನ್ಸ್ತು? ನಮ್ಗೆ ಗೊತ್ತಿಲ್ದಿರೋದೇನೋ ನಿಮ್ಗೆ ಗೊತ್ತಿದೆ. ನೀವು ಅದನ್ನ ಮುಚ್ಚಿಟ್ಟಷ್ಟು ಕೊಲೆಗಾರನ ಸೇಫ್ ಮಾಡಕ್ ಹಾಗಾಗುತ್ತೆ. ಗೀತಾ ಅವರೇ, ನಿನ್ನೆ ರಾತ್ರಿ ಏನಾಯ್ತು ಅಂತ ದಯವಿಟ್ಟು ಹೇಳ್ತೀರಾ? ಅದು ನಿನ್ನೆ ರಾತ್ರಿ ಏನದು ಕೈಯಲ್ಲಿ? ಓಹೋ, ರೆಗ್ಯುಲರ್ ಫಸ್ಟ್ ನೈಟ್ ಡೋಸ್ ಹಾಲಾ? ಮನೆಯವ್ರು ಕೊಟ್ಟರು. ನೀವು ಸ್ವಲ್ಪ ಕುಡಿದು ನಂಗೆ ಸ್ವಲ್ಪ ಉಳಿಸ್ಬೇಕಂತ. ಕುಡಿದ್ಬಿಟ್ರೆ ನಾವಿಬ್ರು ತಟ್ಟಂತ ಅರ್ಥ ಮಾಡ್ಕೊಂಡ್ಬಿಡ್ತೀವ? ಹತ್ರ ಆಗ್ಬಿಡ್ತೀವ? ಬ್ಲಡಿ ಕನ್ವೆನ್ಷನಲ್ ಥಾಟ್ಸ್. ಅದು ಮನೆಯವರು. ಏನು ಸುಡ್ಗಾಡ ಮನೆಯವರು? ನಿಮ್ಮ ಮನೆಯವ್ರ ವಿಚಾರ ಎತ್ಬೇಡ ನೀನು. ಅಲ್ಲ, ನಾನು ನಿನ್ನ ನೋಡೋಕೆ ಬಂದಾಗ 5 ನಿಮಿಷ ನಿನ್ನ ಹತ್ರ ಮಾತಾಡಬೇಕು ಅಂದೆ. ಬಿಟ್ಟ ನಿಮ್ಮಪ್ಪ? ನಮ್ಮ ಮನೆಯವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬೇಡಿ, ಅದು ನಂಗೆ ಸರಿ ಹೋಗಲ್ಲ. ಮಾತಾಡ್ತೀನಿ, ಹಾಗೇ ಮಾತಾಡ್ತೀನಿ. ಏನು ಮಾಡ್ತೀಯಾ? ಮನೆ ಬಿಟ್ಟು ಹೋಗ್ತೀಯಾ? ತೊಲಗು. ಈ ನಿನ್ನ ದರಿದ್ರ ಮುಖ ನೋಡೋಕ್ಕೆ ನನಗೂ ಇಷ್ಟ ಇಲ್ಲ. ಯಾಕ್ರಿ ಈಗ ಮಾತಾಡ್ತೀರಿ? ಇವತ್ತು ನಮ್ಮ ಮೊದಲೇ ರಾತ್ರಿ. ಕೊನೆ ರಾತ್ರಿ ಕೂಡ. ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರೋದಿಲ್ಲ. ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ಅಮ್ಮನ ಬಲವಂತಕ್ಕೆ ಮದುವೆ ಆದೆ ಅಷ್ಟೇನೆ. ನನಗೆ 2 ತಿಂಗಳು ಟೈಮ್ ಕೊಡ್ತೀನಿ.
ಮನೆಗೆ ಹೋಗಿ ಯೋಚನೆ ಮಾಡು, ಮನೆಯವ್ರ ಹತ್ರ ಮಾತಾಡು, ಡೈವರ್ಸ್ ತಗೊಳ್ಳೋಣ. ಅವ್ರಾಗ ಹೇಳ್ತಿದ್ದಾಗೆ ನನ್ಗೆ ಆಘಾತ ಆಯ್ತು. ನನ್ನ ಜೀವನದ ಇಂಪಾರ್ಟೆಂಟ್ ಚಾಪ್ಟರ್ ಆಗ ಶುರುವಾಗುತ್ತೆ ಅನ್ನೋ ಕಲ್ಪನೆನೂ ನಂಗಿರ್ಲಿಲ್ಲ. ಶಾಕಿಂಗ್. ಬಟ್ ಯಾಕೆ ಹಾಗಾಯ್ತು? ಅವ್ರು ಬೇರೆ ಯಾರ ಮೇಲಾದ್ರೂ ಇಷ್ಟ ಆಯ್ತಾ? ಗೊತ್ತಿಲ್ಲ, ಆದ್ರೆ ಒಂದೇ ಒಂದು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ನನ್ ಕಟ್ಟಿದ ಕನ್ಸೆಲ್ಲ ನುಚ್ಚು ನೂರಾಗೋಯ್ತು. ಮನೀಶ್ ತಾಯಿಯಲ್ಲಿ ಇಲ್ಲ, ನನ್ನ ಮಗ ಅಂಥವನಲ್ಲ. ತುಂಬಾ ಸಭ್ಯ ಹುಡುಗ. ಗೀತಾ ಯಾಕೆ ಹಾಗೆ ಹೇಳಿದ್ನೋ ನನಗೆ ಗೊತ್ತಿಲ್ಲ. ಮೊದಲೇ ರಾತ್ರಿನೇ ಹೆಂಡತಿನ ಬಿಟ್ಟು ಮನೆಯಿಂದ ಹೊರಗೋಗ್ತಾನೆ ಅಂದ್ರೆ ಏನೋ ಒಂದು ಬಲವಾದ ಕಾರಣ ಇಲ್ಲೇಬೇಕಲ್ವಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವನು ತುಂಬಾ ಒಳ್ಳೆ ಹುಡುಗ. ಬಹುಶಃ ಅವ್ನಿಗೆ ಆ ಹುಡುಗಿ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಮದುವೆಗಿಂತ ಮೊದಲು ಅವ್ನು ನಿಮ್ಗೇನು ಹೇಳಿಲ್ವಾ? ನೀವು ಬಲವಂತವಾಗಿ ಏನಾದ್ರೂ ಈ ಮದುವೆ ಮಾಡಿದ್ರಾ? ಇಲ್ಲ, ನಾನು ಯಾವ ವಿಷಯದಲ್ಲೂ ಅವನ್ನ ಬಲವಂತ ಮಾಡ್ತಿರ್ಲಿಲ್ಲ. ಅದರಲ್ಲೂ ಮದುವೆ ವಿಷಯದಲ್ಲಿ ಖಂಡಿತ ಇಲ್ಲ. ವಾ, ಎಷ್ಟು ಸುಂದರವಾಗಿದ್ದಾಳಮ್ಮ ಇವಳು. ಇಂಥ ಫೋಟೋನ ಮುಚ್ಚಿಟ್ಟು ನೀ ಯಾರ್ಯಾರ್ದೋ ತೋರಿಸಿದ್ರೆ ನಾನು ಹೇಗಮ್ಮ ಒಪ್ಕೊಳ್ಳಿ? ಇನ್ನು ಇವಳನ್ನೇ ಮೊದಲೇ ತೋರಿಸಿದ್ರೆ ನಾನು ಕಣ್ಣು ಮುಚ್ಕೊಂಡು ಒಪ್ಕೋತಿದ್ದೆ. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳಮ್ಮ. ಸದ್ಯ ನೀನ್ ಮದ್ವೆ ಆಗಕ್ಕೆ ಒಪ್ಕೊಂಡಿಯಲ್ಲ, ನನಗಷ್ಟೇ ಸಾಕು ಕಣ. ನಾನು ಅವನ ಕಣ್ಣಲ್ಲಿ ನೋಡಿದ ಸಂತೋಷನ ಯಾರು ಸುಳ್ಳು ಅಂತ ಹೇಳೋಕೆ ಆಗಲ್ಲ. ಗೀತನ್ ಮದ್ವೆ ಆಗೋಕೆ ಅವನಿಗೆ ಸಂಪೂರ್ಣ ಇಷ್ಟ ಆಯ್ತು. ನಿಮ್ಮಗ ಮನೀಶ್ಗೆ ಗೀತನ ಮದ್ವೆ ಆಗೋಕೆ ಇಷ್ಟ ಇತ್ತು, ಸರಿ. ಹಾಗಿದ್ದವರು ಯಾಕೆ ಮೊದಲನೇ ರಾತ್ರಿನೇ ಅವಳು ಒಬ್ಬಳನ್ನೇ ಬಿಟ್ಟು ಹೊರಟೋದ್ರು? ಅಷ್ಟು ರಾತ್ರಿಲಿ ಹೊರಗೋಗ ಅಗತ್ಯ ಏನಿತ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ ನಾನು 2 ಗಂಟೆಯಲ್ಲಿ ನೀರು ಕುಡಿಬೇಕು ಅಂತ ಎದ್ದೆ. ಆಗ ಮನೀಶ್, ಇಷ್ಟೊತ್ತಲ್ಲಿ ಯಾಕಪ್ಪ ಇಲ್ಲಿ ಒಬ್ಬನೇ ನಿಂತಿದ್ಯಾ? ಏನ್ ಮಾಡೋದು? ದೊಡ್ಡವ್ರು ಮಾಡೋ ತಪ್ಪಿಗೆ ನಾವು ತಲೆ ಕೊಡಬೇಕು, ನಮ್ಮ ಜೀವನ ಹಾಳು ಮಾಡ್ಕೋಬೇಕು. ಏ ಮನೀಶ್, ಏನಾಯ್ತು? ಹಲೋ, ಬರ್ತಾ ಇದ್ದೀನಿ. ಮನೀಶ್, ಅಯ್ಯೋ ದೇವ್ರೆ, ಏನಾಯ್ತು ಇವನಿಗೆ? ಅವನಿಗೇನೋ ಬೇಜಾರಾಗಿದೆ ಅಂತ ನನ್ಗನ್ನಿಸ್ತು. ರಾತ್ರಿ ಹೊರಗಡೆ ಹೋದವನು ವಾಪಸ್ ಮನೆಗೆ ಬಂದಿರ್ತಾನೆ ಅಂತ ಅನ್ಕೊಂಡೆ. ಆದ್ರೆ ಬೆಳಗ್ಗೆನೆ ಗೊತ್ತಾಗಿದ್ದು ಅವನು ವಾಪಸ್ ಬರ್ದೇ ಇರೋಷ್ಟು ದೂರ ಹೊರಟೋಗಿದ್ದಾನೆ ಅಂತ. ಅವನ್ಗೆ ಯಾರ್ದೋ ಫೋನ್ ಬಂದಿತ್ತು ಅಂದ್ರಲ್ಲ, ಯಾರಿಂದ ಬಂದಿತ್ತು ಆ ಫೋನ್? ಗೊತ್ತಿಲ್ಲ. ಫೋನ್ ಬಂದ ತಕ್ಷಣ ಸರಿ ಬರ್ತೀನಿ ಅಂತ ಹೊರಟೋದ.
ಸುಮಾರು ಎಷ್ಟೊತ್ತಿಗೆ ಮನೆಯಿಂದ ಹೊರಗೆ ಹೋಗಿದ್ದು? ಬೆಳಗಿನ ಜಾವ 2:30 3 ಗಂಟೆ ಇರ್ಬೋದು. ಇದ್ದೊಬ್ಬ ಮಗ ನನ್ ಬಿಟ್ಬಿಟ್ಟು ಹೊರಟೋದ್ನಲ್ಲಪ್ಪ, ನಾನು ಏನ್ ಮಾಡ್ಲಿ ಈಗ? ಸಮಾಧಾನ ಮಾಡ್ಕೊಳ್ಳಿ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಇದ್ದ ಮಗನ್ನ ಕಳ್ಕೊಂಡು ಅನಾಥ ಆಗ್ಬಿಟ್ಟಿದ್ದೀನಿ. ನೋ ಪ್ರಾಬ್ಲಮ್. ಯಾವಾಗ ಬೇಕಾದರೂ ಕಾಲ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೋಡಿ ಸರ್, ಆಗಿದ್ದಾಗೋಯ್ತು, ಹೋದವರು ಹೋದರು. ಆದರೆ ಬದುಕಿರೋರಿಗೆ ನರಕ ಆಗ್ಬಾರ್ದಲ್ವಾ? ನನ್ನ ಮಗಳೀಗ ಬಹಳ ಆಘಾತ ಅನುಭವಿಸಿದಾಳೆ. ನೀವಿನ್ನು ಕೋರ್ಟು ಕೇಸು ತನಿಖೆ ಅದು ಇದು ಅಂದರೆ ನನ್ನ ಮಗಳ ಭವಿಷ್ಯ ಏನಾಗಬೇಕು? ಆದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ತನಿಖೆ ಆಗ್ಲೇಬೇಕಲ್ವಾ? ಏನಮ್ಮ, ಕೊಲೆಗಾರ ಯಾರು ಅಂತ ಗೊತ್ತಾದ್ಮೇಲೆ ಏನ್ ನಿಮ್ಮ ಮಗ ಎದ್ದು ಬರ್ತಾನ? ಅಥವಾ ನನ್ನ ಮಗಳಿಗೆ ಒಂದು ಹೊಸ ಬಾಳು ಸಿಗುತ್ತಾ? ಇಲ್ಲ, ನಾನು ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ನನ್ನ ಮಗಳು ಈಗ ಅನುಭವಿಸಿದ್ದೆ ಸಾಕು. ಇನ್ನು 6 ತಿಂಗಳು ವರ್ಷ ಕಳೆದು ನನ್ನ ಮಗಳಿಗೆ ಬೇರೆ ಗಂಡು ನೋಡಿ ಮದುವೆ ಮಾಡ್ತೀನಿ. ನೀವು ಕೋರ್ಟು ಕೇಸು ತನಿಖೆ ಅದು ಇದು ಅಂತ ತಲೆ ಮೇಲೆ ಹೇಳ್ಕೊಂಡು ನನ್ನ ಮಗಳಿಗೆ ಭವಿಷ್ಯ ಇಲ್ದಿರೋ ಥರ ಮಾಡಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳನ್ನ ನನ್ನ ಮನೆಗೆ ಕಳಿಸ್ಬಿಡಿ. ಬರ್ತೀನಿ. ಹಲೋ, ನೀವು ಹೇಳ್ದಂಗೆ ಕಾನೂನು ಕೇಳೋದಿಲ್ಲ, ಕಾನೂನು ಹೇಳ್ದಂಗೆ ನೀವು ಕೇಳಬೇಕಾಗತ್ತೆ. ಹಾಗೆ ನಾವು ಹೇಳಿ ಕಳಿಸ್ದಾಗ ನೀವು ಬರಬೇಕಾಗತ್ತೆ. ಕೊಲೆಗಾರ ಇನ್ನ ಸಿಕ್ಕಿಲ್ಲ ಅನ್ನೋದು ಮರಿಬೇಡಿ. ನೋಡಿಮ್ಮ, ಇತ್ತೀಚೆಗೆ ನಿಮ್ಮ ಮಗ ಯಾರ ಬಗ್ಗೆ ಆದ್ರೂ ಏನಾದ್ರೂ ಮಾತಾಡಿದ್ನಾ? ಅಂದ್ರೆ ಜಗಳ, ದ್ವೇಷ ಅಥವಾ ಯಾರಿಂದಾದ್ರೂ ಮೋಸ? ಇಲ್ಲಮ್ಮ, ಅಂಥದ್ದೇನೂ ಇಲ್ಲ. ತಾನಾಯ್ತು, ತನ್ನ ಪಾಡಾಯ್ತು ಅಂತ ಇರ್ತಿದ್ದ ಹುಡುಗ. ಸರ್, ಮದುವೆ ವಿಡಿಯೋಗ್ರಾಫರಿಂದ ಮದುವೆ DVD ಕಾಪಿ ತಂದಿದ್ದೀನಿ. ನನಗನ್ಸುತ್ತೆ ಇದ್ರಲ್ಲಿ ನಮ್ಮ ತನಿಖೆಗೆ ಹೆಲ್ಪ್ ಆಗೋಂಥ ಏನೋ ಒಂದು ಎವಿಡೆನ್ಸ್ ಇದೆ ಅಂತ. ಪ್ಲೇ ಮಾಡಿ. ನೈನಾ, ಇದ್ರಲ್ಲಿ ಯಾವುದೋ ಇಂಪಾರ್ಟೆಂಟ್ ಎವಿಡೆನ್ಸ್ ಇದೆ ಅಂತ ಹೇಳಿದ್ರಿ. ನೋಡಿಲಿ, ಈ ಹುಡುಗನ ಕಣ್ಣಲ್ಲಿ ನೀರಿದೆ, ಆದರೆ ಇಲ್ಲಿರೋರೆಲ್ಲರೂ ಸಂತೋಷವಾಗಿದ್ದಾರೆ. ಬಟ್ ಹೀ ಸೀಮ್ಸ್ ಅಪ್ಸೆಟ್. ಯಾರವನು? ಗೀತೆ ಎದುರು ಮನೆ ಹುಡುಗ ಶ್ರೀಧರ್ ಅಂತ, ಗೀತಾ ಫ್ರೆಂಡ್. ಮನುಷ್ಯ ಕೊಲೆಗೂ ಈ ವಿಡಿಯೋಗೂ ಏನೋ ಸಂಬಂಧ ಇರಬೇಕು. ಐ ಆಬ್ಜೆಕ್ಟ್. ಅಲ್ಲಿ ನಡೀತಾ ಇರೋದು ಹುಡುಗಿನ ಮನೆಯಿಂದ ಕಳಿಸಿಕೊಡೋ ಶಾಸ್ತ್ರ. ಅಂತ ಸಂದರ್ಭದಲ್ಲಿ ಜನ ಇಮೋಷನಲ್ ಆಗೋದು ಕಾಮನ್. ಅವರಿಬ್ರು ಗುಡ್ ಫ್ರೆಂಡ್ಸ್ ಆಗಿದ್ರು ಆಗಿರ್ಬೋದಲ್ವಾ? ಇರ್ಬೋದು, ಇಲ್ಲೇನೋ ಇರ್ಬೋದು. ಅಟ್ ದಿಸ್ ಸ್ಟೇಜ್ ವಿ ಕಾಂಟ್ ಟೇಕ್ ಎನಿ ಚಾನ್ಸಸ್. ಅಮ್ಮ, ನೀವೊಂದು ಕೆಲಸ ಮಾಡಿ, ಕೃಷ್ಣಮೂರ್ತಿ ಅವ್ರು ಹೇಳ್ದಂಗೆ ಅವ್ರ ಮಗಳನ್ನ ಅವ್ರ ಮನೆಗೆ ಕಳಿಸ್ಕೊಡಿ. ಮುಂದಕ್ಕೆ ಏನಾಗುತ್ತೆ ಆಮೇಲೆ ಯೋಚನೆ ಮಾಡಿ. ಸರಿ ಸರ್.
ಇಡಿಯಟ್. ಅವನ ಹತ್ರ ಬರೀ ಮಾತಾಡಕ್ ತಾನೆ ನಾನು ಹೇಳಿದ್ದು. ಯಾಕೋ ಕೊಲೆ ಮಾಡ್ದೆ ಮನುಷ್ಯನ? ಗೀತಾ ಏನ್ ಹೇಳ್ತಾ ಇದೆ ನೀನು? ನಾನು ಮನುಷ್ಯನ ಕೊಲ್ಲಿಲ್ಲ, ನಾನು ಕೊಲೆ ಮಾಡ್ತೀನ? ಹೌದು ಮಾಡ್ತೀಯ. ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನಂಗೆ ಗೊತ್ತು. ಗೀತಾ, ನಾನು ನಿನ್ನ ಸಾಯುವಷ್ಟು ಪ್ರೀತಿಸ್ತೀನಿ ನಿಜ, ಆದ್ರೆ ಯಾರನ್ನೋ ಸಾಯಿಸುವಷ್ಟಲ್ಲ. ನಾನು ಮನುಷ್ಯನ ನಾವು ಸರಿಯಾದ ಸಮಯಕ್ಕೆ ಬಂದ್ವಿ ಅನ್ಸುತ್ತೆ. ಸೇಡಿ ಹೌದು, ಸಿಐಡಿ. ಶ್ರೀಧರ್, ನಿಜ ಹೇಳು, ಮನುಷ್ಯನ ನೀನೇ ಕೊಲೆ ಮಾಡಿದೆ? ಎಲ್ಲ ಡೀಟೇಲ್ ಆಗಿ ಹೇಳು. ಅದು ನಾನು ಮತ್ತೆ ಗೀತಾ ಹಾಯ್. ಏನೇ ಹುಡುಗಿ, ಅರ್ಜೆಂಟಾಗಿ ಬರಬೇಕು ಅಂತ ಮೆಸೇಜ್ ಮಾಡಿದೆ? ಶ್ರೀ, ನಮ್ಮ ಮನೇಲಿ ನಂಗೆ ಮದ್ವೆ ಗೊತ್ತು ಮಾಡಿದಾರು. ಇನ್ ಒಂದ್ ವಾರದಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಶ್ರೀ. ನಂಗೆ ನಿನ್ ಬಿಟ್ಬೇಕು ಶಕ್ತಿ ಇಲ್ಲ ಶ್ರೀ. ನಾನು ಸತ್ತೋಗ್ಬಿಡ್ತೀನಿ. ಹಾಗೆಲ್ಲ ಮಾತಾಡ್ಬೇಡ ಗೀತಾ, ಸಮಾಧಾನ ಮಾಡ್ಕೋ. ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯ? ಹೌದು. ಹಾಗಾದ್ರೆ ಏನಾದರೂ ಮಾಡಿ ನಿನ್ನ ಪಡ್ಕೋತೀನಿ. ಹೇಳ್ದಂಗೆ ಮಾಡಬೇಕು. ಏನ್ ಮಾಡ್ಬೇಕು? ಏನು ಮಾಡಬೇಕು ಅಂದರೆ, ಅದೇನದು ಕೈಯಲ್ಲಿ? ಓಹೋ, ರೆಗ್ಯುಲರ್ ಫಸ್ಟ್ ನೈಟ್ ಡೋಸ್ ಹಾಲ? ಮನೆಯವ್ರು ಕೊಟ್ರು. ನೀವು ಅರ್ಧ ಕುಡ್ದು ನಂಗೆ ಅರ್ಧ ಉಳಿಸ್ಬೇಕಂತೆ. ನೈಸ್. ಲೇಡೀಸ್ ಫಸ್ಟ್. ನೀವು ಅರ್ಧ ಕುಡ್ದು ನನಗರ್ಧ ಕೊಡಿ, ಆಗ ಇನ್ನೂ ಸ್ವೀಟ್ ಆಗಿರುತ್ತೆ. ಮನೀಶ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹಾಲು ಕುಡೀರಿ, ಆಗ ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ ಮಾತಾಡೋದಕ್ಕೆ. ತುಂಬ ಮುಖ್ಯವಾದ ವಿಷಯ. ಕೂತ್ಕೊಳ್ಳಿ, ಜೀವನ ಪೂರ್ತಿ ಮಾತಾಡೋದಿದ್ದೆ. ಕ್ಷಮಿಸಿ, ನನ್ನ ಜೀವನ ಪೂರ್ತಿ ನಿಮ್ಮ ಜೊತೆಗಿರೋದಕ್ಕೆ ಸಾಧ್ಯ ಇಲ್ಲ. ನೀವೇನು ಹೇಳ್ತಿದ್ದೀರಾ? ಐ ಆಮ್ ಟೆನ್ಸ್ಡ್. ವಿಷಯ ಏನು ಹೇಳಿ? ನಾನೊಬ್ಬನ ಹುಡುಗನ ಪ್ರೀತಿಸ್ತಾ ಇದ್ದೀನಿ. ನಾವು ಬದುಕೋ ನಿಮ್ಮಿಂದ ಮಾತ್ರ ಅದು ಸಾಧ್ಯ. ನಮ್ಮ ಪ್ರೀತಿಗೆ ನೀವೇ ಸಹಾಯ ಮಾಡಬೇಕು. ಕೈ ಮುಗಿಬೇಡಿ, ನಾನೇನು ದೇವ್ರಲ್ಲ. ನೀವು ಕೇಳಿದ್ದು ನಿಮ್ಮ ಪ್ರೀತಿನ, ಅದು ನಿಮ್ಗೆ ಸಿಕ್ಕೇ ಸಿಗತ್ತೆ. ನಾನು ಈಗಲೇ ನಿಮ್ಮ ಹುಡುಗನ ನೋಡಬೇಕು. ಇಂಥ ನಿಮ್ಮ ಪ್ರೀತಿನ ಬರ್ಸೋ ಶಕ್ತಿ ಅನ್ನೋದು ಇದೆಯಾ ಅಂತ ನಾನು ನೋಡಬೇಕು. ನಂಗೆ ಫೋನ್ ಮಾಡೋದಕ್ಕೆ ಹೇಳಿ. ನೀವು ಹೇಳಿದ ವಿಷಯ ಕೇಳಿ ಹಾರ್ಟ್ ಬ್ಲಾಸ್ಟ್ ಆಗಿರಬೇಕು. ತಮಾಷೆ ಮಾಡಿದೆ, ಅಲ್ಲಲ್ಲೇನೋ ಸಿಕ್ಕಾಕೊಂಡಿರ್ಬೇಕು. ಸರಿ,
ಅಷ್ಟೇ, ಅಲ್ಲಿಂದ ಹೊರಟೋದ್ರು. ನಾನು ಶ್ರೀಧರ್ಗೆ ಕಾಲ್ ಮಾಡಿದೆ. ಅವ್ನು ಮನೀಷ್ಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರಕ್ಕೆ ಹೇಳ್ದ. ನಾನು ಮನುಷ್ಯನ ಫೋನ್ ಮಾಡಿ ವಾಟರ್ ಟ್ಯಾಂಕ್ ಹತ್ರ ಬರಕ್ಕೆ ಹೇಳಿದೆ. ಅವರು ಸರಿ ಬರ್ತೀನಿ ಅಂತ ಹೇಳಿದ್ರು. ನಾನು 1 ಗಂಟೆ ಅವ್ರಿಗೋಸ್ಕರ ಅಲ್ಲಿ ವೇಟ್ ಮಾಡಿದೆ. ಅವ್ರು ಬರಲೇ ಇಲ್ಲ. ನಾನು ಮತ್ತೆ ಫೋನ್ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬಂತು. ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾದಿದ್ದು ಹೊರಟೋದೆ. ಕೊನೆಗೂ ಅವ್ರು ಬರಲಿಲ್ಲ. ಹಾಗಾದ್ರೆ ಆ ನಡುವೆ ಮನೀಶ್ ಬೇರೆ ಯಾರಿಗೋ ಸಿಕ್ಕಿರ್ಬೇಕು. ಎಸ್ ಸರ್. ಅವ್ರ ಮೇಲೆ ರಕ್ತ ಯಾಕೆ ಬಂತು? ಗೊತ್ತಿಲ್ಲ ಮೇಡಮ್. ಆಮೇಲೆ ಅವ್ರು ಅಲ್ಲಿಂದ ಹೊರಟೋದ್ರು ಅಷ್ಟೇ. ಹಲೋ, ಹೌದಾ? ಈಗಲೇ ಬರ್ತೀವಿ. ಏನಾ ಮೂವ್, ಇಟ್ಸ್ ಅನ್ ಎಮರ್ಜೆನ್ಸಿ. ಮನೀಶ್ ಚಾಕು ಚುಚ್ಚಿರೋ ಗಾಯದಿಂದ ಸತ್ತಿದ್ರು ಅವನ ಹೊಟ್ಟೆ ಒಳಗಡೆ ವಿಷ ಇದ್ದಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೂಲಕ ಗೊತ್ತಾಗಿದೆ. ಅದು ಪಾಂತರದ ವಿಷದಿಂದ ಹೊಟ್ಟೆ ಒಳಗಡೆ ಸೇರಿದೆ. ಆ ವಿಷ ಕೆಲಸ ಮಾಡೋಕೆ ಶುರು ಮಾಡೋಕೆ ಮೊದಲೇನೆ ಯಾರೋ ಚಾಕುಯಿಂದ ಚುಚ್ಚಿದ್ದಾರೆ. ಐ ಸಿ. ಅಂದ್ರೆ ಅದರಿಂದಾನೇ ಅವತ್ತು ರಾತ್ರಿ ಮನೀಶ್ ಮನೇಲಿ ರಕ್ತ ಬಂದಿರಬೇಕು. ಎಸ್. ಅಂದ್ರೆ ಅವನಿಗೆ ಚಾಕು ಚುಚ್ಚಿದ ವ್ಯಕ್ತಿನೇ ಪಾನಲ್ಲಿ ವಿಷ ಹಾಕಿ ತಿನ್ಸಿರ್ಬೋದಾ? ನೀಡ್ ನಾಟ್ ಬಿ. ಬೇರೆ ಯಾರು ಬೇಕಾದ್ರೂ ಆ ಕೆಲಸ ಮಾಡಿರ್ಬೋದು. ಅಂದ್ರೆ ಮನೀಶ್ನ ಸಾಯಿಸೋ ಮೋಟಿವ್ ಇರೋ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅಥವಾ ಒಬ್ಬನೇ ವ್ಯಕ್ತಿಗೆ ಮನೀಶ್ನ ಕೊಲ್ಲೇಬೇಕು ಅನ್ನೋ ಸ್ಟ್ರಾಂಗ್ ಮೋಟಿವ್ ಇರ್ಬೋದು. ಅವನೇ ವಿಷದ ಪಾನ್ ತಿನ್ಸಿ ಚಾಕುಯಿಂದ ಚುಚ್ಚಿರ್ಬೋದಲ್ವಾ? ಪಾನ್ ಇಂಟೇಕ್ ಎಷ್ಟೊತ್ತಿಗಾಗಿದೆ? ರಾತ್ರಿ 9-10 ಗಂಟೆ ಆಸ್ಪಾಸ್ನಲ್ಲಿ ಸರ್. ಅಂದ್ರೆ ಮದುವೆ ದಿನ ಊಟ ಆದ್ಮೇಲೆ. 2 people, 2 motives. Or 1 person, stronger motive. ಏನಾ? ಸರ್. ಆ ಮದುವೆ ವಿಡಿಯೋಗ್ರಾಫರ್ ಹತ್ರ ಫುಲ್ ವಿಡಿಯೋ ತರಿಸಿ. ಓಕೆ. ಅನ್ಎಡಿಟೆಡ್ ವರ್ಷನ್. ನನಗೆ ಫುಲ್ ಫುಟೇಜ್ ನೋಡಬೇಕು. ಓಕೆ ಸರ್. ನೀವು ರಾಗಿಣಿ, ನಿನ್ನೆ ನಿಮ್ಮ ಪಕ್ಕದ ಮನೆ ಮದುವೆ ಅಂದ್ರೆ ಮನೀಶ್ ಮದುವೆಗೆ ಹೋಗಿದ್ರಿ ಅಲ್ವಾ? ಇದೇನು ಹೀಗೆ ಕೇಳ್ತಿದ್ದೀರಾ? ಪಕ್ಕದ ಮನೇಲಿ ಮದುವೆ ಸಮಾರಂಭ ಅಂದಮೇಲೆ ಹೋಗದೆ ಇರೋಕ್ಕಾಗತ್ತಾ? ಆದರೆ ಮದುವೆ ಮನೆ ಇಷ್ಟು ಬೇಗ ಸಾವಿನ ಮನೆ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಮದುವೆ ಮನೆಯಲ್ಲಿ ಊಟ ಆದ್ಮೇಲೆ ಎಲ್ಲರಿಗೂ ಪಾನ್ ಕೊಡ್ತಾ ಇದ್ರಿ? ಮನೀಶು ನಮ್ಮ ಮನೆ ಹುಡುಗ ಇದ್ದ ಹಾಗೆ. ಅವನ ಮದುವೆಯಲ್ಲಿ ಬರೀ ಪಾನ್ ಕೊಡೋದು ಮಾತ್ರ ಅಲ್ಲ, ಎಲ್ಲ ಕೆಲಸನೂ ಓಡಾಡ್ಕೊಂಡು ಮಾಡಿದ್ದೀನಿ. ಇದರಲ್ಲಿ ಏನು ತಪ್ಪಿದೆ? ತಪ್ಪೇನಿಲ್ಲ. ಆದರೆ ಮನೀಶ್ ನೀವು ಒಂದು ಸ್ಪೆಷಲ್ ಬೀಡ ಕೊಟ್ಟಿರ್ಬೇಕಲ್ಲ. ಸ್ಪೆಷಲ್ ಬಿಡಾನಾ? ಹಾಗೇನು ಇಲ್ವಲ್ಲ. ನಮ್ ಕಿವಿ ಮೇಲೆ ನಿನ್ಗೆ ದಾಸವಾಳ ಹೂವು ಕಾಣಿಸ್ತಾ ಇದೆಯಾ? ನಿಜ ಹೇಳು. ಮದುವೆ ವಿಡಿಯೋಲಿ ಮನೀಶ್ಗೆ ನೀವು ಪಾನ್ ತಿನ್ಸಿದ್ದನ್ನ ನಾವೆಲ್ಲರೂ ನೋಡಿದ್ದೀವಿ. ನಿಜ ಹೇಳಿ, ನಿಮ್ಗಿರೋದು ಒಂದೊಂದೇ ದಾರಿ. ಹೌದು, ಅವನು ಬೀಡ ತಿನ್ಸಿದ್ದು ನಾನೇ, ಆ ಬೀಡಾಗಿ ವಿಷ ಹಾಕಿದ್ದು ನಾನೇ. ಯಾಕೆ ಹಾಗೆ ಮಾಡಿದ್ರಿ? ಬನ್ನಿ ನನ್ನ ಜೊತೆ. ನೋಡಿ, ನನ್ನ ಮಗಳು ಹೇಮಾ. ನನಗಿರೋದು ಇವಳೊಬ್ಳೆ ಮಗಳು. ಆ ಮನೀಶ್ನ ಮನ್ಸಾರ ಪ್ರೀತಿಸಿದ್ಲು. ಆ ಮನುಷ್ಯ ಇವಳನ್ನ ತುಂಬಾನೇ ಪ್ರೀತಿಸ್ತಿದ್ದ. ಇಬ್ರು ಮದುವೆ ಆಗ್ಬೇಕು ಅಂತ ಕೂಡ ಅನ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಆ ಮನೀಶ್ ನನ್ನ ಮಗಳನ್ನ ಇಗ್ನೋರ್ ಮಾಡಿ ಇನ್ಯಾವುದೋ ಹುಡುಗಿನ ಮದುವೆ ಆಗೋಕೆ ರೆಡಿ ಆದ. ಪಾಪ ನನ್ನ ಹೇಮ
ಅವನು ಇಲ್ಲದೆ ಇರೋ ಜೀವನನ ಊಹಿಸ್ಕೊಳ್ಳೋಕ್ಕೂ ಕೂಡ ಆಗದೆ ವಿಷ ತಗೊಂಡು ಸಾಯೋ ಪ್ರಯತ್ನ ಪಟ್ಲು. ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಉಳಿಸ್ಕೊಂಡು ಮನೆಗೆ ಕರ್ಕೊಂಡು ಬರೋಷ್ಟರಲ್ಲಿ ನಮ್ಗಂತೂ ಸಾಕಾಗೋಗಿದೆ. ಅದಕ್ಕೆ ಆ ಮನೀಶ್ಗೆ ಪಾನಲ್ಲಿ ವಿಷ ಹಾಕಿ ನಾನೇ ತಿನ್ನಿಸ್ದೆ. ಮನೀಶ್ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ನಾ? ಹೌದು, ತುಂಬ ಪ್ರೀತಿಸ್ತಿದ್ದ. ಬರ್ತಾ ಬರ್ತಾ ನನ್ನ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ದ. ಮನೀಶ್ ನನ್ನ ಕೈ ತಪ್ಪೋಗ್ತಿದ್ದಾನೇನೋ ಭಯ ಶುರುವಾಯಿತು. ಇದ್ರ ಬಗ್ಗೆ ಮಾತಾಡ್ಬೇಕಂತ ಒಂದಿನ ನಾನು ಅವ್ರ ಮನೆಗೆ ಹೋಗ್ದೆ. ಯಾಕೋ ಈಗ ಮಾಡಿಬಿಟ್ಟೆ? ಜಯಂತಣ್ಣ, ನೀವಾದರೂ ಹೇಳಿ ಸ್ವಲ್ಪ ಇವನಿಗೆ. ಹೇಳಿದ್ದೀನಮ್ಮ, ಸಾಕಷ್ಟು ಹೇಳಿದ್ದೀನಿ. ಹೀಗೆಲ್ಲ ಮಾಡಬೇಡಂತ ಎಷ್ಟು ಸಾರಿ ಹೇಳಿದ್ದೀನಿ ಅಂತ ನನಗೆ ಗೊತ್ತು. ಮನೀಶ್, ಯಾಕೋ ಹೀಗೆ ಮಾಡ್ತೀಯಾ? ನಾನಿದ್ದೀನಿ ತಾನೆ, ಅರ್ಥ ಮಾಡ್ಕೊಳ್ಳೋ. ನೀನ್ ಸರಿ ಇಲ್ಲ ಕಣ. ನೋಡು, ಏನಿದೆಲ್ಲ ಯಾಕೆ ಹೀಗೆ ಮಾಡ್ಕೋತೀಯಾ? ಹೌದು ಕಣ, ನಾ ಸರಿ ಇಲ್ಲ. ಏನಿವಾಗ ಈ ತರ ಮನಸ್ಸು ಕೆಡ್ಸ್ಕೊಂಡು ನಾವಿಬ್ರು ಮದುವೆ ಆದ್ರೆ ಇಬ್ರು ಸುಖವಾಗಿರಲ್ಲ. ಫ್ರೆಂಡ್ ಆಗಿ ನಿನ್ನ ಜೊತೆ ಇರೋಗಿದ್ರೆ ಮೊದ್ಲು ಅವಳನ್ನ ಕಳ್ಸು, ಅವಳ ಪರ ಮಾತಾಡೋದು ನಿಲ್ಸು. ಗೊತ್ತು ನೀನ್ ಹೀಗೆ ಹೇಳ್ತೀಯ ಅಂತ. ಹೇಮ, ಇವನಿಗೆ ಪ್ರೀತಿ ಬೆಲೆ ಗೊತ್ತಿಲ್ಲ. ನಿನಗೆ ಈ ಹುಡುಗ ಸರಿ ಹೋಗಲ್ಲ. ಇವನಿಂದ ನೀ ಬಿದ್ರೆ ನಿನ್ ಜೀವನ ಹಾಳು ಮಾಡ್ಕೋತೀಯ. ಯಾಕೆ ತಿರಸ್ಕಾರ ಮಾಡ್ದ ಅಂತ ಇವತ್ತು ಅರ್ಥ ಆಗ್ತಿಲ್ಲ. ಈ ಮನೀಶ್ ಫ್ರೆಂಡ್ ಅಂದ್ರಲ್ಲ, ಏನು ಅವನ ಹೆಸರು? ಜಯಂತ್. ಏನ್ ಸರ್ ಹುಡುಕ್ತಾ ಇದ್ರಿ? ಏನ್ ಬೇಕಾಗಿತ್ತು ಸರ್? ಕೊಲೆ ಆದ್ನಲ್ಲ ನಿಮ್ಮ ಫ್ರೆಂಡ್ ಮನೀಶ್, ಅವನ ಕೇಸು. ಏನ್ ಸರ್ ಹೇಳ್ತಾ ಇದ್ರಿ ನೀವು? ಮನೀಶ್ ಕೊಲೆ ಆದ? ಹೌದು, ನೀವು ಮನೀಶ್ ಕ್ಲೋಸ್ ಫ್ರೆಂಡ್. ಆದ್ರೆ ಮನೀಶ್ ಕೊಲೆ ಆಗಿರೋ ವಿಚಾರ ನಿಮಗೆ ಗೊತ್ತಿಲ್ಲ ಅಂತೀರಾ? ಮನೀಶ್ ಕೊಲೆ ಆದ? ಅಯ್ಯೋ ಅಯ್ಯೋ, ನನ್ನ ಮನುಷ್ಯನ ಯಾರು ಕೊಲೆ ಮಾಡಿದ್ದು? ಸರ್ ಸರ್ ಹೇಳಿ ಸರ್, ಮನುಷ್ಯನ ಯಾರು ಸರ್ ಕೊಲೆ ಮಾಡಿದ್ದು? ಕೂಡಲೇ ಗೊತ್ತಾಗುತ್ತೆ. ಇನ್ನ ಅವನ ಪರಿಚಯ ಹೇಗಾಯ್ತು? ಸರ್, ನಾನು ಅವನು ಕ್ಲಾಸ್ಮೇಟ್ಸು ಸರ್. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಿದ್ವಿ.
ನೀವೇನ ಇನ್ಚಾರ್ಜ್ ಇಲ್ಲಿ? ಹೌದ್ರಿ, ನಾನರೇ ಮ್ಯಾನೇಜರಲ್ಲಿ. ಏನಾಗಬೇಕಾಗಿತ್ತು ಹೇಳ್ರಿ. ರೂಮ್ ಬೇಕಾಗಿತ್ತೇನ್ರಿ? ಯಾವ ನಿಮ್ಮದು? ನಾವು ಬೆಂಗಳೂರಿಂದ ಬಂದೀವ್ರಿ, CID ದವರು. ಯಾಕ್ರಿ ಅಪ್ಪ? ಈ ಫೋಟೋ ನೋಡಿ, ಇವ್ರು ಯಾರು ಅಂತ ಗುರ್ತಿಡಿತೀರಾ? ಈ ಹುಡುಗ ಗೊತ್ತಿದ್ದಾನ್ರಿ, ಮನೀಶ್ ಅಂತ. ಮ್ಯಾಲಿನ ಮೇಲೆ ಬರ್ತಾ ಇರ್ತಾನೆ. ಇವನ್ ಗೊತ್ತಾ? ಇವನ್ ಯಾರಂತ ಗೊತ್ತಿಲ್ರಿ. ಇವನ್ ಮಾರಿ ನಾ ನೋಡೇ ಇಲ್ರಿ. ಸರಿಯಾಗಿ ನೋಡಿ ಹೇಳಿ. ಗೊತ್ತಿಲ್ರಿ, ಎಲ್ಲೋ ನೋಡ್ದಂಗೆ ಐತ್ರಿ, ಆದ್ರೆ ಎಲ್ಲಂತ ಗೊತ್ತಾಗವಲ್ರಿ. ಮನೀಶ್ ಒಬ್ನೇ ಬರ್ತಿದ್ನಾ? ಇಲ್ರಿ, ಅವ್ನು ಕೂಡ ಒಂದು ಹುಡುಗಿನೂ ಬರ್ತೈತ್ರಿ. ಆ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ರಿ. ಏನಾಯ್ತು ಮನೀಶ್ ಕೇಸ್? ಕೊಲೆಗಾರ ಸಿಕ್ಕದ್ನಾ? ಇನ್ನೂ ಸಿಕ್ಕಿಲ್ಲ ಸರ್, ಅದೇ ಪ್ರಯತ್ನದಲ್ಲಿದ್ದೀವಿ. ನಾವು ಹುಬ್ಳಿ ಹತ್ರ ಒಂದು ಗೆಸ್ಟ್ ಹೌಸ್ಗೆ ಬಂದಿದ್ದೀವಿ. ಮನೀಶ್ ಇಲ್ಲಿ ಆಗಾಗ ಬರ್ತಿದ್ದ ಅಂತ ಇನ್ಫಾರ್ಮೇಶನ್ ಇದೆ. ವಿಚಾರಿಸಿ ನೋಡಿದಾಗ ಅವನೊಂದು ಹುಡುಗಿ ಜೊತೆ ಬರ್ತಿದ್ದ ಅಂತ ಗೊತ್ತಾಯಿತು. ಹಾಂ, ಆ್ಯಕ್ಚುಲಿ ನಾನು ಒಂದು 6 ತಿಂಗಳ ಹಿಂದೆ ಹುಬ್ಳಿಗೆ ಶೂಟಿಂಗ್ ಹೋಗಿದ್ದಾಗ ಆಕಸ್ಮಿಕವಾಗಿ ಮನೀಶ್ ನನಗೆ ಸಿಕ್ಕಿದ್ದ. ಅವನ ಜೊತೆ ಒಬ್ಳು ಹುಡುಗಿ ಕೂಡ ಇದ್ಲು. ಅವನು ಕೊಲೀಗ್ ಅಂತ ಹೇಳ್ದ. ಯಾವುದೋ ಸೆಮಿನಾರಿಗೆ ಬಂದಿದ್ವಿ ಅಂತ ಕೂಡ ಹೇಳ್ದ. ಆ ಹುಡುಗಿ ಯಾರು ಗೊತ್ತಾಗ್ತಾ ಇಲ್ಲ. ಆ ಹುಡುಗಿಗೂ ಈ ಕೊಲೆಗೂ ಏನೋ ಸಂಬಂಧ ಇರ್ಬೋದು ಅನ್ಸುತ್ತೆ. ಚಾನ್ಸಸ್ ಇರಬಹುದು. ಆ ಹುಡುಗಿ ಬಗ್ಗೆ ಏನೂ ಕ್ಲೂ ಸಿಕ್ಲಿಲ್ವಾ? ಇನ್ನೂ ಇಲ್ಲ, ಆದರೆ ಇಷ್ಟರಲ್ಲೇ ಸಿಗತ್ತೆ. ಮನೀಶಿಂದ ನಾವು ಊಹೆ ಮಾಡೋಕ್ಕಾಗದೇ ಇರೋ ಅಂತ ಏನೋ ಒಂದು ವಿಷಯ ಇದೆ ಅನ್ಸುತ್ತೆ. ಅವನ ಫ್ರೆಂಡ್ ಸರ್ಕಲ್ಲು ವಿಚಾರಿಸಿದ್ರ? ಅವನಿಗೆ ಫ್ರೆಂಡ್ಸ್ ತುಂಬ ಕಡಿಮೆ. ಒಬ್ಬ ಜಯಂತ್ ಅಂತ ಹುಡುಗ ಅವನಿಗೆ ತುಂಬ ಕ್ಲೋಸ್ ಆಗಿದ್ದ. ವಿಚಾರಿಸಿದ್ವಿ ಸರ್, ಅವನು ತುಂಬ ಒಳ್ಳೆ ಹುಡುಗ. ಬೇರೆ ಯಾರು ಅಂತ ಫ್ರೆಂಡ್ಸ್ ಇಲ್ಲ. ಈಗ ಹುಬ್ಳಿಗೆ ಬರ್ತಿದ್ದ ಹುಡುಗಿ ಯಾರು ಅಂತ ಗೊತ್ತಾದರೆ ನಮ್ಮ ತನಿಖೆಗೆ ಸಹಾಯ ಆಗುತ್ತೆ. ನಿಜ, ನೀವು ತನಿಖೆ ಮುಂದುವರಿಸಿ, ಏನಾದರೂ ನನಗೆ ತಿಳಿಸಿ. ಎಸ್ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ನಿಜ ಹೇಳೋ, ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀನೇನೋ ಮುಚ್ಚಿಡ್ತಿದ್ಯಾ ಅಂತ. ನಂಗೆ ಹೆಂಗೆ ಗೊತ್ತಿಲ್ಲ ಸರ್. ನಿನ್ ಮುಖದಲ್ಲೇ ಬರ್ದಿದೆ ನಿನ್ಗೇನೋ ಗೊತ್ತಿದೆ ಅಂತ. ನಿಜ ಹೇಳ್ತೀಯ ಅಥವಾ ಅರೆಸ್ಟ್ ಮಾಡ್ಬೇಕಾ? ಹೇಳ್ತೀನಿ ಮೇಡಮ್. ಸರ್, ನಾನು ಮನೀಶ್, ಬೆಂಗಳೂರಿಂದ. ಹಾಂ ಸರ್, ಗೊತ್ತಾಯ್ತು. ಡಬಲ್ ರೂಮ್ ಬುಕ್ ಮಾಡಿದ್ದೆ ನಾನು. ಗಣೇಶ ಬರ ಇಲ್ಲಿ. ಸರ್. ನೋಡು, 305 ನಂಬರ್ ರೂಮ್ ತೋರಿಸಿ, ಹಂಗೆ ಅವ್ರ ಲಗೇಜ್ನ ಅವ್ರ ರೂಮ್ ಹೋಗಿ ಇಟ್ಕೊಂಡು. ಆಯ್ತು, ಬನ್ನಿ ಸರ್. ಸರ್, ತಿಂಡಿ ನೀರು ಏನಾರು ಬೇಕೇನು? ಇಲ್ಲ ಇಲ್ಲ ಬೇಡ, ಏನೋ ಬೇಕಿದ್ರೆ ಫೋನ್ ಮಾಡ್ತೀನಿ, ನೀನು ಹೋಗ್ಬಾ. ತಿರುಗಿ ಹೋಗ್ಬಾರ್ದು, ಹೋಗ್ತೀನಿ. ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾಟಕ ಮುಗೀತು, ಪರ್ದೆ ತರೀತು. ಇನ್ನ ಸುಳ್ಳು ಹೇಳಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡ. ಓ, ಹಾಗಾದರೆ ವಿಷಯ ಗೊತ್ತಾಯಿತು. ನನಗೇನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಆಫ್ಟರ್ ಆಲ್ ಎವ್ರಿಥಿಂಗ್ ಈಸ್ ಫೈರ್ ಇನ್ ಲವ್ ಅಂಡ್ ವಾರ್. ನೀನ್ ಫಿಲಾಸಫಿ ಕೇಳೋದಕ್ಕೆಲ್ಲ ನಾವಿಲ್ಲಿ ಬಂದಿರೋದು. ಮನೀಶ್ ಯಾಕೆ ಕೊಲೆ ಮಾಡಿದೆ ಹೇಳೋ? ರೂಮಲ್ಲಿ ಇಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾರಾದ್ರೂ ನೋಡಿದ್ರೆ? ಯಾರು ನೋಡಬಾರ್ದು ಅಂತ ತಾನೇ ಅಲ್ಲಿಂದ ಇಷ್ಟು ದೂರ ಬಂದಿರೋದು. ಸುಮ್ಮನೆ
ಯಾಕೋ ಹಾಗೆ ಅನ್ಕೊಂತೀಯಾ? ನನಗೆ ನೀನು ಇಷ್ಟ ಆಗೋಷ್ಟು ಬೇರೆ ಯಾವ ಹುಡುಗಿನೂ ಇಷ್ಟ ಆಗಲ್ಲ ಗೊತ್ತಾ? ಮತ್ತ್ಯಾಕೆ ಬೇರೆ ಹುಡುಗಿರಿಂದ ಹೋಗ್ತೀಯಾ? ಅಮ್ಮನಿಗೋಸ್ಕರ ಕಣೋ. ನಾನು ನಾರ್ಮಲ್ ಹುಡುಗರ ಹಾಗೆ ಹುಡುಗಿನ ಇಷ್ಟಪಡ್ತೀನಿ ಅಂತ ಅಮ್ಮಂಗೆ ಗೊತ್ತಾಗೋದು ಬೇಡವಾ? ಅಲ್ಲ ಕಣ ಮನೀಶ್, ನಾವಿಬ್ರು ಒಬ್ರನ್ನೊಬ್ರು ಸಹಜವಾಗಿ ಇಷ್ಟಪಡ್ತೀವಿ. ಆದರೂ ಈ ತೋರಿಕೆ ಎಲ್ಲ ಬೇಕಾ? ಬೇಕು ಕಣೋ. ಈ ಸಮಾಜಕ್ಕೆ ಪ್ರೀತಿಗಿಂತ ತೋರಿಕೆನೇ ಮುಖ್ಯ. ಸತ್ಯಕ್ಕಿಂತ ಚೆನ್ನಾಗಿ ಕಾಣೋ ಸುಳ್ಳೇ ಮುಖ್ಯ. ಅದಕ್ಕೆ ತಾನೇ ನಾನು ಇವಾಗ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋದು. ಮದುವೆ ಆಗ್ತೀಯ? ಮದುವೆನಾ? ಹ್ಞೂ ಜೈ, ಅಮ್ಮನ ಬಲವಂತ ತಡೆಯೋಕ್ಕಾಗ್ತಿಲ್ಲ. ನನ್ನ ಮನೀಶ್ ನೀನು, ನನ್ನ ಮನೀಶ್ ನೀನು. ನಾನು ಚೆನ್ನಾಗಿಲ್ವಾ? ನಾನು ಚೆನ್ನಾಗಿಲ್ವಾ? ಎಷ್ಟು ಚೆನ್ನಾಗಿದ್ದೀನಿ. ಹತ್ರದಿಂದ ಚೆನ್ನಾಗಿ ಕಾಣ್ತೀನಿ, ದೂರದಿಂದ ಚೆನ್ನಾಗಿ ಕಾಣ್ತೀನಿ. ಆದ್ರೂ ನೀನು ನೀನು ಬೇರೆ ಮದುವೆ ಆಗ್ತೀಯ, ಬೇರೆ ಮದುವೆ ಆಗ್ತೀಯ. ನನ್ನಿಂದ ನಿನಗೆ ಏನ್ ಸುಖ ಕಡಿಮೆ ಆಗಿದೆ, ನನ್ನಿಂದ ನಿನಗೇನ್ ಸುಖ ಕಡಿಮೆ ಆಗಿದೆ. ಆದ್ರೂ 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 ನೀನು ಹುಡುಗಿ ಬೇಕಲ್ಲ, ಹುಡುಗಿ ಬೇಕಲ್ಲ. ಏಯ್ ಮನೀಷ, ನೀನು ನಾನು ಬೇರೆ ಯಾರಿಗೂ ಬಿಟ್ಟುಕೊಡಲ್ಲ, ಬೇರೆ ಯಾರಿಗೂ ಬಿಟ್ಟುಕೊಡಲ್ಲ. ಜೈ, ನೀನಾ? ನಿನಗೆ ಹೇಗೆ ಬೇಕೋ ಹಾಗೆ ನಡೀತಲ್ಲ. ಅಲ್ಲ ಜೈ, ನನಗೆ ಏನೋ ಉಳಿಸಿದ್ಯಾ? ಏನು ಉಳಿಸಿದ್ಯಾ ಹೇಳೋದಿಲ್ಲ. ಬೇಡ ಜೈ, ನನ್ನ ಮಾತು ಕೇಳು. ಅಯ್ಯೋ ಅಯ್ಯೋ, ನಿನ್ನ ಮಾತು ಕೇಳಿ ಹಾಳಾದೆ ನಾನು. ಇನ್ನೊಂದು ನಾನು ಸುಮ್ಮನೆ ಬಿಡಲ್ಲ ಕೋದ. ನಾನು ಅವನನ್ನು ಬಿಟ್ಟು ಬದುಕೋ ಸ್ಥಿತಿಲಿಲ್ಲ. ಅವನಿಗೆ ನನ್ನ ಪ್ರೀತಿ ಬೆಲೆ ಏನು ಅಂತ
ಗೊತ್ತೇ ಆಗಲಿಲ್ಲ. ಅರ್ಥ ನಿನಗಾಗಿಲ್ಲ. ಕಾನೂನು ಹೊಂದಿದೆ ಅನ್ನೋದು ನಿನ್ಗೆ ಗೊತ್ತಾಗಿದ್ದಿದ್ರೆ ನೀ ಕೊಲೆ ಮಾಡ್ತಿರ್ಲಿಲ್ಲ. Arrest him.